Who is first respondent? Patient? ಫಸ್ಟ್ ನೋಡಿದವರು ಫಸ್ಟ್ ರೆಸ್ಪಾಂಡರ. ಪೇಷಂಟ್ ಜೊತೆ ಇರೋರು, ಪೇಷಂಟ್ ಸಹಾಯಕ್ಕೆ ಯಾರು ಮೊದಲು ಹೋಗ್ತಾರೆ ಅವರೇ ಫಸ್ಟ್ ರೆಸ್ಪಾಂಡರ್. ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ಪಬ್ಲಿಕ್ ಪ್ಲೇಸಲ್ಲಿರೋರು ಯಾರೇ ಆಗಿರ್ಬೋದು, ಅವರಿಗೆ ನಾವು ಫಸ್ಟ್ ರೆಸ್ಪಾಂಡರ್ ಅಂತ ಹೇಳ್ತೀವಿ. ಹೌದಾ? ಈಗ ನೀವು ನೋಡಿರಬೇಕು, ಸಾಕಷ್ಟು ಆಕ್ಸಿಡೆಂಟ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ಒಂದು ದುರ್ಘಟನೆ ನಡೆದ್ರೆ ಯಾರು ಸಹಾಯಕ್ಕೆ ಹೋಗಲ್ಲ, ನಿಂತು ನೋಡ್ತಾರೆ. ಯಾಕೆ ಹೋಗಲ್ಲ? ಏನಾದರೂ ಆದರೆ ಹೌದು, ಓಕೆ, ಏನಾದರೂ ಆದರೆ ನಮ್ಮಲ್ಲಿ ಬರ್ತದಂತ ಹೇಳಿ ಹೋಗೋದು. ಅಂದ್ರೆ ಲೀಗಲ್ ಇಶ್ಯೂಸ್ ಆಗ್ತಾವಂತ ಹೇಳಿ ಹೋಗಲ್ಲ. ಮತ್ತೆ ಯಾಕೆ ಹೋಗಲ್ಲ? ನಾಲೆಜ್ ಇಲ್ಲ. ವೆರಿ ಗುಡ್. ಅಂದರೆ ಏನು ಮಾಡಬೇಕನ್ನೋ ನಾಲೆಜ್ ಇಲ್ಲ. ಮತ್ತೇನಾಗ್ಬೋದು? ಇನ್ಯಾವ ಕಾರಣದಿಂದ ಹೋಗದೇ ಇರ್ಬೋದು? ಭಯದಿಂದ. ಓಕೆ, ಸೊ 3 ಕಾರಣಗಳಿದೆ. ಓಕೆ, ನಮಗೆ ಸರ್ವೆ ಮಾಡಿದಾಗ ಗೊತ್ತಾಯಿತು 3 ಕಾರಣದಿಂದ ಯಾರು ಪಬ್ಲಿಕ್ ಸಹಾಯಕ್ಕೆ ಹೋಗಲ್ಲ. ಮೊದಲನೇ ಕಾರಣ ಬಂದು ಅವರಿಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ. ಹೋಗಿ ಸಹಾಯ ಮಾಡಬೇಕಂದ್ರೂ ಏನು ಮಾಡಬೇಕನ್ನೋ ನಾಲೆಜ್ ಇಲ್ಲ. ಎರಡನೇದು ಬಂದು ಲೀಗಲ್ ಇಶ್ಯೂಸ್. ನಾವು ಹೆಲ್ಪಿಗೆ ಹೋಗ್ತೀವಿ, ನಮ್ಮೆಲ್ಲ ಅದು ಹಾಸ್ಪಿಟಲ್ ಬಿಲ್ ಕಟ್ ಅಂತಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಕೇಸ್ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಯಾರೂ ಸಹಾಯಕ್ಕೆ ಹೋಗಲ್ಲ. ಮೂರನೇದು ಬಂದು ಅದರಿಂದ ನಮಗೇನಾದರೂ ಇನ್ಫೆಕ್ಷನ್ ಆಗ್ತದೇನೋ. ಈ ಕೋವಿಡ್ ಟೈಮಲ್ಲೆಲ್ಲ ನೀವು ನೋಡಿದ್ರಿ, ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ಕೋವಿಡ್ ಬರ್ತದಂತ ಹೇಳಿ. ಸೊ ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಎಲ್ಲ ಇದೆ, ಅದನ್ನು ಮುಟ್ಟಿದ್ರೆ ನಮಗೇನಾದರೂ ಆಗ್ತದೆ ಅನ್ನೋ ಭಯದಿಂದ ಏನು ಮಾಡ್ತೀವಿ ನಾವು, ಯಾವುದೇ ಸಹಾಯಕ್ಕೆ ಅವ್ರ ಹತ್ರ ಹೋಗೋದಿಲ್ಲ. ಸೊ ಈ 3 ಪ್ರಶ್ನೆಗೆ ನಿಮ್ಗೆ ಉತ್ತರ ಬೇಕು. ಹೌದಾ? ಮೊದಲನೇದೇನು, ನಮಗೆ ನಾಲೆಜ್ ಇಲ್ಲ. ಸೊ ನಾಲೆಜ್ ಕೊಡಬೇಕಂತಾನೆ ಈ ಟ್ರೈನಿಂಗ್ ಕಂಡಕ್ಟ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ ನೀವು ಸಹಾಯಕ್ಕೆ ಹೋಗ್ತೀರಾ. ಎರಡನೇದು ಬಂದು ಲೀಗಲ್ ಇಶ್ಯೂಸ್. ಸೊ ಕೋರ್ಟ್ ಆರ್ಡರ್ ಇದೆ, ಅಂದರೆ ಕೋರ್ಟ್ ಜಡ್ಮೆಂಟ್ ಇದೆ. ಏನಂತ? ಗುಡ್ ಸಮರಿಟನ್ ಲಾ ಅಂತ ಇದೆ. ಅಂದರೆ ಯಾರು ಸಹಾಯಕ್ಕೆ ಹೋಗ್ತಾರೆ ಅವ್ರ ಮೇಲೆ ಯಾವುದೇ ರೀತಿಯ ಕೇಸ್ ಹಾಕೋಂಗಿಲ್ಲ. ಓಕೆ, ಎರಡನೇದು ಅವ್ರು ಯಾವುದೇ ರೀತಿಯ ದುಡ್ಡು ವೆಚ್ಚ ಮಾಡೋಂಗಿಲ್ಲ. ಅವ್ರ ಕರ್ತವ್ಯ ಏನು, ಎಲ್ಲಿ ದುರ್ಘಟನೆ ನಡೆದಿರ್ತದೆ ಅಲ್ಲಿಂದ ಅವ್ರು ಫಸ್ಟ್ ಏಡ್ ಕೊಟ್ಟು ಹಾಸ್ಪಿಟ್ಲಿಗೆ ತಲುಪಿಸೋದು ಮಾತ್ರ. ಒಂದ್ಸತಿ ಅವ್ರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರ ಮೇಲೆ ಯಾವುದೇ ರೀತಿಯ ಕೇಸ್ ಆಗಲಿ ಅಥವಾ ಯಾವುದೇ ರೀತಿಯ ಹಣದ ಭಾರ ಆಗಲಿ ಹಾಕೋಂಗಿಲ್ಲ. ಅಲ್ಲಿಂದ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಯಾರು? ಹಾಸ್ಪಿಟಲ್ ನಾವು. ಮೂರನೇದು ಇನ್ಫೆಕ್ಷನ್. ಈಗ ಇನ್ಫೆಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ಬ್ಲಡ್ ಇದೆ, ಈಗ ನಾವು ಬ್ಲಡ್ ಮುಟ್ಟೋದಿಲ್ಲ, ಹಾಗಂತ ನಾವು ಗ್ಲೌಸ್ ತರೋದಂತ ಕಾಯೋದಿಲ್ಲ. ಅಲ್ಲಿ ಯಾವುದೋ ಪ್ಲಾಸ್ಟಿಕ್ ಇತ್ಯಾದಿ ಯಾವುದೋ ವಸ್ತುನ ಇದ್ದದನ್ನು ಬಳಸ್ಕೊಂಡು ನಾವು ಆ ವ್ಯಕ್ತಿಗೆ ಸಹಾಯ ಹಸ್ತ ಕೊಡಬೇಕು. ಹೌದಾ? ಸೊ ಈ ರೀತಿ ಈ ಸಮಸ್ಯೆ ಈಗ ನಮ್ಗೆ ಪರಿಹಾರ ಸಿಗ್ತಲ್ಲ. ಸೊ ಈಗ ಡೆಫಿನೆಟ್ಲಿ ನಾವು ಅವರಿಗೆ ಫಸ್ಟ್ ರೆಸ್ಪಾಂಡರ್ ಆಗಿ ಸಹಾಯ ಮಾಡ್ಬೋದಾ ಮಾಡಬೇಕು. ಹೌದಾ? ಓಕೆ, ಇದು ಮೊದಲನೇದು. ಈಗ ಸಹಾಯ ಮಾಡಬೇಕಂದ್ರೆ ಅದಕ್ಕೆ ಆದಂಥ ಒಂದು ಕ್ರಮ ಇದೆ. ನಾವು ಹೆಂಗೆ ಬೇಕಂಗೆ ಮಾಡೋಕ್ಕಾಗಂಗಿಲ್ಲ. ಸೊ ಇಲ್ಲಿ 4 ಸ್ಟೆಪ್ ನೆನಪಿಟ್ಕೋಬೇಕು ನೀವು. ಓಕೆ, ಇದು ಯಾವತ್ತೂ ಮರಿಬಾರ್ದು. ಅದು ಫಸ್ಟ್ ರೆಸ್ಪಾಂಡರ್ ನಾವು 4 ಸ್ಟೆಪ್ ಅಥವಾ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಒಂದಾದ್ಮೇಲೆ ಇನ್ನೊಂದು ಅದೇ ಆರ್ಡರಲ್ಲಿ ಫಾಲೋ ಮಾಡಬೇಕು. ನಾನು ಲಾಸ್ಟ್ ಇದ್ದು ಫಸ್ಟ್ ಮಾಡ್ತೀನಿ, ಫಸ್ಟ್ ಇದ್ದು ಲಾಸ್ಟ್ ಮಾಡ್ತೀನಿ ಅನ್ನೋದಿಲ್ಲ. ಸೊ ಮೊದಲನೇದೇನು, ಸೀನ್ ಸೇಫ್ಟಿ. ಈಗ ನೀವು ಸಹಾಯಕ್ಕೆ ಹೋಗ್ತಾ ಇದ್ರೆ ಆ ಸೀನ್ ಸೇಫ್ ಆಗಿದೆಯಾ ಇಲ್ಲ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಗಾರ್ಡನ್ನಾಗ ವಾಕ್ ಮಾಡಬೇಕಾದ್ರೆ ಪ್ರಜ್ಞೆ ಬಿದ್ದಾನ ಅಂತ ನಾವು ಪಟ್ಟಂತ ಹೋದರೆ ಏನಾಗ್ತದೆ, ಅವ ಎಲೆಕ್ಟ್ರಿಕ್ ಶಾಕಿಂದಾನೇ ಬಿದ್ದಿರ್ಬೋದು, ಹಾವು ಕಚ್ಚಿನೇ ಬಿದ್ದಿರ್ಬೋದು. ಹೌದಾ? ಸೊ ನಾವು ಪಟ್ಟಂತ ಹೋದಾಗ ಏನಾಗ್ತದೆ, ನಮಗೂ ಕರೆಂಟ್ ಶಾಕ್ ಆಗ್ಬೋದು. ಅಂದರೆ ಆ ವ್ಯಕ್ತಿ ಜೊತೆ ನಾವು ಅವ್ನ ಪಕ್ಕಕ್ಕೆ ಮಲ್ಕೋತೀವಿ. ಫಸ್ಟ್ ನೀವು ಆ ವ್ಯಕ್ತಿ ಹತ್ರ ಹೋಗೋಕ್ಕಿಂತ ಮುಂಚೆ ಸೀನ್ ಸೇಫ್ ಆಗಿದೆಯಾ ಇಲ್ಲ ನೋಡಬೇಕು. ಹೇಳ್ತಾರೆ ಇಂಥ ಬೇರೆ ಬೇರೆ ಸಂದರ್ಭಗಳಿರ್ತವೆ. ಉದಾಹರಣೆಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ನಾಗ ಇದ್ರು, ನಾವು ಹಿಂದೆ ಮುಂದೆ ನೋಡಲಾಗ ಹೋದರೆ ಯಾವುದೋ ಗಾಡಿ ಬಂದು ನಮಗೂ ಇಸ್ಕೊಂಡು ಹೋಗ್ತದೆ. ಸೊ ಅದಕ್ಕೆ ನೀವು ಯಾವುದೇ ಒಂದು ವ್ಯಕ್ತಿಗೆ ಸಹಾಯ ಹಸ್ತ ಕೊಡಬೇಕಾದ್ರೆ ಫಸ್ಟ್ ನಿಮಗೂ ಆ ಸೀನ್ ಸೇಫ್ ಆಗಿದೆಯಾ ಇಲ್ಲ ನೋಡ್ಬೇಕು. ಯಾಕಂದರೆ ಫಸ್ಟ್ ನಾವು ಸೇಫ್ ಆಗಿದ್ದರೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೋದು. ಈಗ ನಾವೇ ಸೇಫ್ ಇಲ್ಲ ಅಂದರೆ ನಾವು ಹೋಗಿನೂ ಏನೂ ಯೂಸ್ ಇಲ್ಲ. ಸೊ ಅದಕ್ಕೆ ಸೀನ್ ಸೇಫ್ಟಿ ಇದು ಫಸ್ಟ್ ಪ್ರೋಟೋಕಾಲ್. ಓಕೆ, ಎರಡನೇ ಬಂದೇನು, ಅಸೆಸ್ ದ ವಿಕ್ಟಿಮ್. ನೀವು ಆ ವ್ಯಕ್ತಿ ಹತ್ರ ಹೋಗಿ ಅಸೆಸ್ ಮಾಡಿರಿ ಅವ್ನ ಕಂಡೀಷನ್ ಹೆಂಗಿದೆ ಅಂತ ಹೇಳಿ. ಯಾಕಂದರೆ ಅವ್ನ ಕಂಡೀಷನ್ ಹೆಂಗಿದೆ ಅಂತ ಗೊತ್ತಿಲ್ಲದೆ ನೀವು ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದರೆ ಒಮ್ಮೊಮ್ಮೆ ಆ ಆ್ಯಂಬುಲೆನ್ಸಿಗೆ ಕರ್ಸಿದ್ದು ವ್ಯರ್ಥ ಆಗ್ತದೆ. ಉದಾಹರಣೆಗೆ ಆ ವ್ಯಕ್ತಿ ಪ್ರಜ್ಞೆ ತಪ್ಪಿದ್ದಾನೆ, ನೀವು ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ತೀರಿ, ಸರ್ ಇಲ್ಲೊಬ್ರು ಬಿದ್ದಿದ್ದಾರೆ ಇಮಿಡಿಯೇಟ್ ಬರ್ರಿ ಅಂತ ಹೇಳಿ. ಅವ್ರು ಬಂದು ನೋಡಿದಾಗ ಆ ವ್ಯಕ್ತಿ ಕುಡಿದು ಬಿದ್ದಿರಬಹುದು ಅಥವಾ ನಿದ್ದೆ ಹತ್ತಿ ಮಲ್ಕೊಂಡಿರಬಹುದು. ಸೊ ಅದಕ್ಕೆ ಫಸ್ಟ್ ಅಸೆಸ್ ಮಾಡಿ ನಿಜಕ್ಕೂ ಆ ವ್ಯಕ್ತಿಗೆ ಆ್ಯಂಬುಲೆನ್ಸ್ ಅಗತ್ಯ ಇದೆಯಾ ಇಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಇದು ಎರಡನೇ ಕ್ರಮ. ಮೂರನೇದು ಕಾಲ್ ಅಸೆಸ್ ದ ವಿಕ್ಟಿಮ್. ಅಸೆಸ್ ಮಾಡಿದ್ರೆ ಏನಾಗಿದೆ ಅಂತ ಗೊತ್ತಿದೆ, ಈಗ ಕಾಲ್ ಫಾರ್ ಹೆಲ್ಪ್. ಈಗ ಆ್ಯಂಬುಲೆನ್ಸಿಗೋ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೂ ಸಹಾಯ ಕರೀರಿ. ಓಕೆ, 4ನೇದು ಏನು, ಸೇಫ್ ಟ್ರಾನ್ಸ್ಪೋರ್ಟ್. ಮತ್ತು ನಿಮ್ಮ ರೆಸ್ಪಾನ್ಸ್, ನಿಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗ್ತದೆ, ಏನು
ಫಸ್ಟ್ ಏಡ್ ಕೊಡೋಕ್ಕಾಗ್ತದ ಅದನ್ನು ಕೊಟ್ಟು ಆ ವ್ಯಕ್ತಿಗೆ ಸೇಫಾಗಿ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಓಕೆ, ಇವು 4 ಸೂತ್ರಗಳನ್ನ ನೀವು ಯಾವತ್ತೂ ಮರಿಬಾರ್ದು. ಓಕೆ, ಯಾವ್ಯಾವ ಸೂತ್ರ? ಮೊದಲನೇದೇನು? ಎರಡನೇದು ಅಸೆಸ್ ದ ವಿಕ್ಟಿಮ್. ಓಕೆ, ಆ ವಿಕ್ಟಿಮ್ನ ನೀವು ಅಸೆಸ್ ಮಾಡಬೇಕು. ಮೂರನೇದೇನು? ಕಾಲ್ ಫಾರ್ ಹೆಲ್ಪ್. ಓಕೆ, ನಾಲ್ಕನೇದು ರೆಸ್ಪಾಂಡ್ ಅಥವಾ ಸೇಫ್ ಟ್ರಾನ್ಸ್ಪೋರ್ಟ್ ಆಫ್ ಪೇಷಂಟ್. ಓಕೆ, ಆ ವ್ಯಕ್ತಿನ ರೆಸ್ಪಾನ್ಸ್ ಅಂದರೆ ನೀವೇನಾದರೂ ಪ್ರತಿಕ್ರಿಯೆ ಮಾಡಿರಿ, ಅಂದರೆ ರೀಡಿಂಗ್ ಆದರೆ ಏನಾದರೂ ಕೊಡ್ರಿ. ಓಕೆ, ಕೈಕಾಲು ಮುಳೆ ಬಂದರೆ ಅದಕ್ಕೆ ಏನಾದ್ರು ಸಪೋರ್ಟ್ ಮಾಡಿರಿ. ನಿಮ್ಮ ಕೈಯಿಂದ ಒಂದು ಮೂಮೆಂಟಲ್ಲಿ ಏನು ಫಸ್ಟ್ ಏಡ್ ಕೊಡೋಕೆ ಅದು ಕೊಟ್ಟು ಸೇಫಾಗಿ ಟ್ರಾನ್ಸ್ಪೋರ್ಟ್ ಮಾಡಿ. ಸೊ ಇವು 4 ಸೂತ್ರ. ಓಕೆ, ಇವು 4 ಸೂತ್ರನ ಎಲ್ಲರಿಗೂ ನಾವು ಮರಿಬಾರ್ದು. ಅರ್ಥ ಆಯ್ತಾ? ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್, ಈಗ ನಾವು ಅಸೆಸ್ ಮಾಡಬೇಕಾದ್ರೆ ಹೆಂಗೆ ಅಸೆಸ್ ಮಾಡಬೇಕು? ಈಗ ಅದಕ್ಕೂ ಒಂದು ಏನಂತಾರೆ ನಿಮೋನಿಕ್ಸ್ ಇದೆ. ಏನಂದರೆ ABCD. ಓಕೆ, ಅಥವಾ HABCD ಅಂತ ಹೇಳ್ತೀವಿ. ಈಗ ಆಕ್ಸಿಡೆಂಟ್ ಆಗಿ ಬ್ಲೀಡಿಂಗ್ ಆದರೆ HABCD ಫಾಲೋ ಮಾಡ್ತೀವಿ, ಇಲ್ಲಾಂದರೆ ABCD ಫಾಲೋ ಮಾಡ್ತೀವಿ. ಏನಿದು HABCD ಅಥವಾ ABCD ಅಂದರೆ? ಈಗ ನೀವು ಅಸೆಸ್ ಮಾಡಬೇಕು ಆ ವ್ಯಕ್ತಿಗೆ ಏನಾಗ್ಯದ ಅಂತಂದರೆ ಹೆಂಗೆ. ಫಸ್ಟ್ A ಅಂದ್ಮೇಲೆ ಏರ್ವೇ, ಅವ್ರದ್ದು ಶ್ವಾಸನಾಳ ಮತ್ತು ಬಾಯಿ ಉಸಿರಾಡ್ತಾ ಇತ್ತು ಅಂದರೆ ಇದು ಕ್ಲಿಯರ್ ಇದೆಯಾ ಇಲ್ಲ. ಒಂದು ವೇಳೆ ಇದರಲ್ಲಿ ಏನಾದರೂ ನೀರು ಹೋಗಿದೆಯಾ ಅಥವಾ ನೊರೆ ಇದೆಯಾ ಏನಾದರೂ ಇದ್ದರೆ ಏನಾಗುತ್ತೆ, ಇದು ಬ್ಲಾಕ್ ಆಗ್ತದೆ. ಹೌದಾ? ಸೊ ಫಸ್ಟು ಏರ್ವೇ ಕ್ಲಿಯರ್ ಇದೆಯಾ ಇಲ್ಲ ನೋಡ್ಕೋಬೇಕು. ಇದು A. B ಅಂದರೆ ಬ್ರೀದಿಂಗ್, ಆ ವ್ಯಕ್ತಿ ಉಸಿರಾಡ್ತಾ ಇದ್ದಾರೆ ಅಂತ ನೋಡಬೇಕು. ಅರ್ಥ ಆಯ್ತಾ? ಮೂರನೇದು C ಅಂದರೆ ಏನು? ABC ಅಪ್ರೋಚ್ ಅಂತ ಹೇಳ್ತೀವಿ. C ಅಂದರೆ ಏನು? ಸರ್ಕ್ಯುಲೇಷನ್. ಈಗ ಸರ್ಕ್ಯುಲೇಷನ್ ನಮ್ಗೆ ಹೆಂಗೆ ಗೊತ್ತಾಗ್ತದಪ್ಪ? ಸರ್ಕ್ಯುಲೇಷನ್ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ನಾಡಿ ಬಡಿತ ನೋಡಬೇಕು. ಓಕೆ, ಈ ಎಲ್ರಿಗೂ ನಾಡಿ ಬಡಿತ ನೋಡೋಕೆ ಬರ್ತದ? ಬರಲ್ಲ. ಆ ಸ್ಕಿಲ್ನ ನಾವು ಇಲ್ಲಿ ಕಲಿಸ್ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಯಾವುದೇ ಒಂದು ವ್ಯಕ್ತಿಗೆ ನೀವು ಅಸೆಸ್ ಮಾಡಬೇಕಾದ್ರೆ ಈ ಅಪ್ರೋಚ್ನ ಮಾಡಬೇಕು. ಯಾವ ಅಪ್ರೋಚ್? ABC ಅಪ್ರೋಚ್. ಓಕೆ, ಲಾಸ್ಟ್ D ಬಂದಿದೆ ಡಿಫಾರ್ಮಿಟಿ. ಅಂದರೆ ಆ ವ್ಯಕ್ತಿ ಕೈಕಾಲು ಮುರಿದಿದೆಯಾ, ಇನ್ನೇನಾದರೂ ಗಾಯಗಳಾಗಿದೆಯಾ, ಅವ್ರ ಪೂರ್ತಿ ಬಾಡಿನ ನೀವು ಒಂದ್ಸತಿ ಅಸೆಸ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಈ ABC ಅಪ್ರೋಚ್ನ ನಾವು ಯಾವುದೇ ವ್ಯಕ್ತಿನ ಅಸೆಸ್ ಮಾಡಬೇಕಾದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ನಾನು ಇನ್ನೊಂದು ಹೇಳಿದೆ, HABCD ಅಪ್ರೋಚ್ ಎಲ್ಲಿ ಬಳಸ್ತೀವಿ ಅಂತಂದರೆ, ಎಲ್ಲಿ ಆ ವ್ಯಕ್ತಿ ದೇಹಕ್ಕೆ ಗಾಯ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ ಅಲ್ಲಿ ಮೊದಲು ನಾವು HABCD ನೋಡಬೇಕಂದ್ರೆ ಈ ಪ್ರಕಾರನೇ ನಾವು ಅಸೆಸ್ ಮಾಡಬೇಕು. ಇದೇ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಯಾಕಂದರೆ ಇಲ್ಲಿ ಬ್ಲೀಡಿಂಗ್ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು ನಾವು. ಓಕೆ, ಎಲ್ಲಿ ವ್ಯಕ್ತಿ ಗಾಯ ಆಗಿ ಬ್ಲೀಡಿಂಗ್ ಆಗ್ತದೆ ಅಲ್ಲಿ ಯಾವ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ? HABCD. ಒಂದು ವೇಳೆ ಬ್ಲೀಡಿಂಗ್ ಇಲ್ಲ, ಗಾಯಗಳು ಜಾಸ್ತಿ ಇಲ್ಲ ಅಂದರೆ ABCD ಹೋಗ್ತೀವಿ. ಅರ್ಥ ಆಯ್ತಾ? ಯಾವುದು? ಒಂದು ವೇಳೆ ಬ್ಲೀಡಿಂಗ್ ಇದ್ದರೆ ಯಾವ ಪ್ರೋಟೋಕಾಲ್ ಫಾಲೋ ಮಾಡಬೇಕು? HABCD. H ಅಂದರೆ ಹೆಮರೇಜ್, A ಅಂದರೆ ಏರ್ವೇ, B ಅಂದರೆ ಬ್ರೀದಿಂಗ್, C ಅಂದರೆ ಸರ್ಕ್ಯುಲೇಷನ್, D ಅಂದರೆ ಡಿಫಾರ್ಮಿಟಿ. ಓಕೆ, ಸೊ ಯಾವುದೇ ವ್ಯಕ್ತಿನ ಅಸೆಸ್ ಮಾಡಬೇಕಾದ್ರೆ ಈ ಪ್ರೋಟೋಕಾಲ್ನ ಫಾಲೋ ಮಾಡ್ತೀವಿ. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಗಿಲ್ಲ? H ಅಂದರೆ ಹೆಮರೇಜ್, ಬ್ಲೀಡಿಂಗ್. ಓಕೆ, H ಅಂದರೆ ಹೆಮರೇಜ್, A ಅಂದರೆ ಏರ್ವೇ ಅಂದರೆ ನೊರೆ ಬರ್ತದಲ್ಲ ಕೆಲವೊಮ್ಮೆ, ಈಗ ಫಿಕ್ಸ್ ಬಂದಾಗ, ನೀರಲ್ಲಿ ಬಿದ್ದಾಗ ಅಥವಾ ಅನಿದಾನದಾಗ ನೊರೆ ಬರ್ತದೆ. ಹೌದಾ? ಸೊ ಆ ನೊರೆ ಇದ್ದರೆ ಬ್ಲಾಕ್ ಆಗ್ತದೆ. ಬ್ಲಾಕ್ ಆದರೆ ವ್ಯಕ್ತಿ ಉಸಿರಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಏರ್ವೇ ನೋಡ್ತೀವಿ. ಆಮೇಲೆ C ಅಂದರೆ ಬ್ರೀದಿಂಗ್, ಉಸಿರಾಡ್ತಾ ಇದ್ದಾನೆ ಅಲ್ಲ. C ಅಂದರೆ ಸರ್ಕ್ಯುಲೇಷನ್, D ಅಂದರೆ ಡಿಫಾರ್ಮಿಟಿ. ಓಕೆ, ಸೊ ಈ ಪ್ರೋಟೋಕಾಲ್ನ ಫಾಲೋ ಮಾಡಿ ನಾವು ಆ ವ್ಯಕ್ತಿನ ಅಸೆಸ್ ಮಾಡ್ತೀವಿ. ಈಗ ಎಲ್ಲರೂ ಈ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ನಾಡಿ ಬಡಿತಾನ ಹೆಂಗೆ ಫೀಲ್ ಮಾಡ್ಕೋಬೇಕಂತ ಕಲೀರಿ. ಓಕೆ, ಎಲ್ಲರದು ನಾವು ನಾಡಿ ಬಡಿತಾನ ಈ 3 ಬೆರಳಿಂದ ಫೀಲ್ ಮಾಡಬೇಕು. ನಮ್ಮ ಕೈದು 3 ಬೆರಳಿಂದ ಟಿಪ್ ಇದೆಲ್ಲ, ಇದರಿಂದ ನಾವು ಫೀಲ್ ಮಾಡಬೇಕು. ತಿಳಿತಾ? ಈಗ ಎಲ್ಲಿ ನೋಡಬೇಕು ಅಂದರೆ, ಈ ಎಲ್ಲರದು ಯಾವ ವ್ಯಕ್ತಿ ಥಂಬ್ ಫಿಂಗರ್ ಇದೆಯಲ್ಲ, ಆ ಥಂಬ್ ಫಿಂಗರಿಂದ ಸ್ವಲ್ಪ ಮೇಲೆ ಬಂದರೆ ಇಲ್ಲಿ ಬೋನ್ ಇದೆ. ಈ ಬೋನ್ ಮೇಲೆ ಸ್ವಲ್ಪ ಮೈಲ್ಡಾಗಿ ಪ್ರೆಸ್ ಮಾಡಿದ್ರೆ ನಿಮ್ಮ ನಾಡಿ ಬಡಿತ ಫೀಲ್ ಆಗ್ತದೆ. ಎಲ್ಲರೂ ಫೀಲ್ ಮಾಡ್ಕೊಳ್ಳಿ. ಫೀಲ್ ಆಗ್ತಾ ಇದೆಯಾ? ಸ್ವಲ್ಪ ಜೆಂಟಲಿ ಪ್ರೆಸ್ ಮಾಡಬೇಕು. ಯಾರಿಗೆ ಫೀಲ್ ಆಗ್ತಾ ಇಲ್ಲ ಈ ಬೆರಳಿಂದ ನೋಡ್ಕೋಬಾರ್ದು, ಈ 3 ಬೆರಳಿಂದ. ಓಕೆ, ಈ ಬೆರಳಿಂದ ನೋಡಿದರೆ ಆ ವ್ಯಕ್ತಿಗೆ ಪಲ್ಸ್ ನಿಮ್ಗೆ ಫೀಲ್ ಆಗಲ್ಲ, ಸ್ವತಃ ನಮ್ಮದು ಪಲ್ಸೇ ನಮ್ಗೆ ಫೀಲ್ ಆಗ್ತದೆ. ಓಕೆ, ಸೊ ಅದಕ್ಕೆ ಈ 3 ಬೆರಳನ್ನ ಬಳಸಬೇಕು. ಈ ಬೋನಿಂದ ಸ್ವಲ್ಪ ಮೇಲೆ ಬಂದರೆ ಇಲ್ಲಿ ಬೋನ್ ಇದೆ, ಈ ಬೋನ್ ಮೇಲೆ ಜೆಂಟಲಿ ಪ್ರೆಸ್ ಮಾಡಿ ನೋಡಿದರೆ, ಇಲ್ಲಲ್ಲ ಸರ್, ಜೆಂಟಲಿ ಪ್ರೆಸ್ ಮಾಡಿ ನೋಡಿದರೆ ನಿಮಗೆ ಪಲ್ಸ್ ಫೀಲ್ ಆಗುತ್ತೆ. ಫೀಲ್ ಆಗ್ತಾ ಇದೆ ಅಲ್ವಾ? ಓಕೆ, ಸೊ ಇದು ಏನದ ಫಸ್ಟ್ ರೆಸ್ಪಾಂಡರ್ ಆಗಿ ನೀವು ಮಾಡ್ತಕ್ಕಂಥ ಜವಾಬ್ದಾರಿ. ಓಕೆ, ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು?
ನಾಡಿ ಮಿಡಿತ ಫಸ್ಟ್ ಏನು ನಾಡಿ ಮಿಡಿತ ಮೊದಲನೇದೇನು ಫಸ್ಟ್ ಏರ್ವೇಸ್ ಮೊದಲನೇದೇನು ಏರ್ವೇಸ್ ಹೌದಾ ಸೀನ್ ಸೇಫ್ಟಿ ಎರಡನೇದು ಅಸೆಸ್ ಅಸೆಸ್ ದ ವಿಕ್ಟಿಮ್ ಮೂರನೇದು ನಾಲ್ಕನೇದು ಸೇಫ್ ಟ್ರಾನ್ಸ್ಪೋರ್ಟ್ ರೆಸ್ಪಾಂಡೆಂಟ್ ಸೇಫ್ ಟ್ರಾನ್ಸ್ಪೋರ್ಟ್ ಓಕೆ ಸೊ ಈಗ ನೀವು ಅಸೆಸ್ ಮಾಡಬೇಕಾದ್ರೆ ಯಾವ ಅಪ್ರೋಚ್ ಫಾಲೋ ಮಾಡ್ತೀರಿ ABC ಅಥವಾ ಅರ್ಥ ಆಯ್ತಾ ಓಕೆ ಥ್ಯಾಂಕ್ ಯು ಸೊ ಈಗ ಡೆಮಾನ್ಸ್ಟ್ರೇಷನ್ ಸ್ಟಾರ್ಟ್ ಮಾಡೋಣ